ಅತ್ತಿ ಅತ್ತಿ ಅಯ್ಯ ಇವ್ರೊಂದು ಕೇಳ್ಸಂಗೆ ಇಲ್ಲ. ಆ ಕಿವಿಗೆ ಏನೋ ಮಷಿನ್ ಬರ್ತದಂತಲ್ಲ, ಮಷಿನಾರ ಹಾಕ್ಸ್ಬೇಕತ್ತಲ್ಲ. ನನಗಂತೂ ಒದ್ರಿ ನನ್ನ ಗಂಟ್ಲನ ಹೋಗತ್ ನಡಿ. ಅತ್ತಿ ಅತ್ತಿ ಏನೋ ಗುನು ಅಂತಂಗಕತ್ತಲ್ಲ, ಸೊಳ್ಳೆನ ಅನಿಸ್ತತಿ. ನನ್ನ ಸೊಸಿಗಂತೂ ಈ ಸೊಳ್ಳೆ ಬತ್ತಿ ಹಚ್ಚಿಡವ ಅಂತಂದ್ರೆ ಕೇಳಂಗೆ ಇಲ್ಲ. ಬೇಕಾದಂಗೆ ಮಗನ ಅಂಗಡಿಯಾಗ ಎಲ್ಲ ಸಿಗ್ತಾವು, ತಂದು ಹಚ್ಚಂಗಿಲ್ಲ ಬಿಡಂಗಿಲ್ಲ. ಗುನು ಅಂತ ನೋಡಿ ಕಿವಿ ಹತ್ರ ಬಂದು ಇವತ್ರ ಹಾಳಾಗಿ ಹೋಗ್ಲತ್ತವ. ಇಲ್ಲೇ ಬಂದು ಎಬ್ಸಿದ್ರು ಕೇಳ್ಸಂಗಿಲ್ಲ. ನಾನು ನೋಡಿದ್ರೆ ಅಡುಗೆ ಮನ್ಯಾಗ ನಿಂತ್ಕೊಂಡು ಕೂಗಕತ್ತೇನೆ. ಅತ್ತಿ ಹೇಳ. ಇಲ್ಲಪ್ಪ ನಿಂತ್ಕೊಂಡು ಅಷ್ಟು ಜೋರು ಕೂಗ್ತೀಯಲ್ಲ. ಏನು ಹೇಳು. ನಿದ್ದೆತ್ತರ್ನ ಎಬ್ಬಿಸ್ಬಾರ್ದಲ್ಲೇ, ಮುಂದಿನ ಜನ್ಮ ಸೊಳ್ಳೆ ಆಗ್ಬಿಡ್ತೀನಿ ನೋಡಿ ನೀನು. ಅಲ್ಲತ್ತಿ, ಅಡುಗೆ ಮಾಡಿದ್ದೆ, ಇವ್ರು ಮತ್ತೆ ಬಂದೇ ಇಲ್ಲಲ್ಲ. ಎಲ್ಲಿ ನಿನ್ನೆನೂ ಬಂದಿಲ್ಲ. ಬರೀ ಹೊರಗಿಂದ ತಿಂದ್ರೆ ಆರೋಗ್ಯ ಎಲ್ಲಿ ಸರಿ ಇರ್ತೈತಿ. ನಿನ್ನೆ ಮೊನ್ನೆ ಬರೀ ಹೊರಗಿಂದ ತಿಂದಾರ. ಅದಕ್ಕೆ ಹೆಂಗಿದ್ರೆ ಅಡುಗೆಗೆ ಜಲ್ದಿ ಆಗೈತಲ್ಲ, ಅದಕ್ಕೆ ನಾನು ಹೋಗಿ ಕೊಟ್ಟು ಬರ್ತೇನೆ. ಅದನ್ನ ಹೇಳ್ಬೇಕಂತ ಬಂದೆ. ಹೌದಾ? ಸರಿ ತಗ, ಹುಷಾರು ನೋಡು, ಹುಷಾರು ಹೋಗಿ ಕೊಟ್ಟು ಬಾ. ನಿಮಗೆ ಮತ್ತೇನು ಊಟಕ್ಕೆ ನೀಡಿ ಹೋಗ್ಲಿ? ನಾ ಬಂದ್ಮ್ಯಾಗ ಊಟ ಮಾಡೋಣ. ಇನ್ನೂ ಟೈಮ್ ಆಗಿಲ್ಲ, ಹೋಗವ. ನನಗೂ ಯಾಕೆ ಸ್ವಲ್ಪ ನಿದ್ದು ಬಂದಂಗೆ ಆಗತ್ತೈತಿ. ನಮ್ಮ ಮಕ್ಕಂಡಿರ್ತಾನಂತೆ, ನೀನು ಹೋಗಿ ಕೊಟ್ಟು ಹೋಗು. ಆಮೇಲೆ ಬಂದಮೇಲೆ ಇಬ್ಬರು ಮಾಡೋಣಂತೆ. ಅತ್ತಿ ಹಾಗಾದ್ರೆ ನನ್ನ ಕದಂಗ ಮುಂದೆ ಕರ್ಕೊಂಡು ಹೋಗಿರ್ತೇನೆ ನೋಡ್ರಿ. ಸರಿ ತಗ. ಬೇಕಾದಾಗ ಯಾವ ಒಂದು ಆಟನೂ ಸಿಗೋಂಗಿಲ್ಲ. ಎಲ್ಲರೂ ಹೋಗೋದಿಲ್ದಾಗ ಇಲ್ಲಿ ಮನೆ ಮುಂದೆನೇ ಅಡ್ಡಾಡ್ತಿರ್ತಾವೆ. ಈಗ ನೋಡು ಒಂದೊಂದು ಕಾಣಲ್ಲ. ಏನು ಮಾಡೋದು, ನಡ್ಕೊಂತ ಹೋಗಿ ಕೊಟ್ಬಿಡ್ತಾನೆ ಬಿಡು. ಅಯ್ಯೋ, ನೀವು ಬಂದುಬಿಟ್ರಲ್ಲ. ನಾನು ಊಟಕ್ಕೆ ತಗೊಂಡು ಬರ್ಬೇಕಂತಂದು ಎಲ್ಲ ರೆಡಿ ಮಾಡಿದ್ದೆ. ಆಟ ನೋಡೋಕತ್ತಿದ್ದೆ, ಬಂದ್ರಾತು ಒಂದು. ಇಲ್ಲಪ್ಪ, ನಂದು ಊಟ ಆತು. ಏನು ಊಟ ಆತ? ಎಲ್ಲಿ ಮಾಡಿದ್ರಿ? ಮತ್ತು ಅದು ಹೊರಗಿನ ಪಲಾವ ತಿಂದ್ರೆ ನಾನು ಹಿಂಗೆ ಮಾಡ್ತೀರಂದು ಗೊತ್ತಿತ್ತಲ್ಕ ಮನೆಯಿಂದ ತಂದ್ರೆ ಆತಂದು ಬಂದರೆ ನಡ್ಕೊಂತ ಬಂದು ಹತ್ರ ಹಾಕುತ್ತೆ. ಮತ್ತು ಊಟ ಟೈಮ್ ಆಗಿತ್ತಲ್ಲ, ನಾನು ಆಟೋಕ್ಕೆ ಬಂದ್ರೆ ಆತಂದು ನೋಡಕತ್ತಿದ್ದೆ. ಇಲ್ಲಪ್ಪ, ಹೊರಗಿನ ಪಲಾವ್ ತಿನ್ಲಿಲ್ಲ. ಮತ್ತೆ ಎಲ್ಲಿ ಊಟ ಮಾಡಿದ್ರಿ? ನಮ್ಮ ಅಂಗಡಿಗೆ ಹೊಸ್ದಾಗಿ ಕೆಲ್ಸಕ್ಕೆ ಬಂದಾನೆ ಅಂತಂದು ಹೇಳಿದ್ನಲ್ಲ, ಸಿದ್ಧಾರ್ಥಂದು. ಪಾಪ ಭಾಳ ಒಳ್ಳೆ ಜನನ ಅವರೆಲ್ಲ. ಬಂದು 2 ದಿನಕ್ಕೆ ಎಷ್ಟು ಹೊಂದ್ಕೊಂಡನ್ ಗೊತ್ತಾ. ಫಸ್ಟ್ನೇ ಹುಡುಗ ಬರೇ ಸುಮ್ಮನೆ ಬರ್ತದ, ಕೆಲಸ ಮಾಡೋಕೆ ಏನರ ಒಂಥರ ಕೆಲಸ ಮಾಡಬಾರ್ದು, ಸುಮ್ಮನೆ ಬಂದಂಗೆ ಆಗಿರ್ಬೇಕು. ನಾನು ನೋಡ್ದಾಗಂತ ಕೆಲಸ ಮಾಡೋ ಥರ ಮಾಡ್ತಿದ್ದ. ನಾನು ಇಲ್ದಾಗ ಅವಾಗೆಲ್ಲ ಸುಮ್ಮನೆ ಖಾಲಿ ಮೊಬೈಲ್ ನೋಡ್ಕೊಂತ ಕುಂತ್ಬಿಡ್ತಿದ್ದ. ಪಾಪ ಹುಡುಗ ಅದೇನೋ ಧೂಳಗಳಿದ್ರು ಕೊಡು ಅಂತ ನಾನು ಹೇಳೋದೇ ಬೇಡ, ಎಲ್ಲ ಹುಡ್ಕ್ಯಾಡು ಅವನೇ ಕೆಲಸ ಮಾಡ್ತಾನೆ. ಇವತ್ತು ಮನೆಯಿಂದ ಊಟ ತಗೊಂಬರೋದಂತೆ. ಪಾಪ ನಾನು ಹೊರಗಿಂದ ತಿನ್ನೋದು ನೋಡಿದ್ನಲ್ಲ ಮೊನ್ನೆ, ಅದಕ್ಕೆ ಮನೆಯಿಂದ ಬರ್ಬೇಕಾರೆ ಏನೋ 2 ಚಪಾತಿ ಹೆಚ್ಚಿನ ತಂದದ್ದಪ್ಪ. ಏನೋ ಅದು ಎಂಥದ್ದು ಪಲ್ಯ ತಂದದ್ದು ನೋಡು, ಮಡ್ಕೆ ಕಾಳು ಪಲ್ಯ, ಏನು ಹೆಸರು ಕಾಳು, ಮಡ್ಕೆ ಕಾಳು ಪಲ್ಯ ನೋಡು. ಮಡ್ಕೆ ಕಾಳು ಪಲ್ಯ, ಚಪಾತಿ, ಆಮೇಲೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಬಂದಿದ್ದ. ಮಸ್ತ್ ಊಟ ಆಯ್ತು ನೋಡಿ ನಂದಂತ್ರು. ಆಮೇಲೆ ಜನ ಸ್ವಲ್ಪ ಕಮ್ಮಿ ಅಲ್ಲ, ಇಷ್ಟೊತ್ತನೇ ಬರೋದು. ಸ್ವಲ್ಪ ಅಣ್ಣರು ನೀವು ಮನೆಗೆ ಹೋಗಿ ಬಂದಿದ್ರು ಹೋಗಿ ಬರ್ರಿ, ಸ್ವಲ್ಪ ನಾನು ಇರ್ತಾನಂತೆ ಅಂತಂದು ಹೇಳ್ದ. ನಾನು ಅದಕ್ಕೆ ಬಂದೆ ನೋಡಿ ಮನೆಗೆ. ಹೌದೇನಾ? ಚೆನ್ನಾಗತ್ ಬಿಡ್ರಿ. ಸುಮ್ಮನೆ ದಿನ ಹೊರಗಿನ ಊಟ ತಿಂದರೆ ಸರಿಯಾಗಲ್ಲ. ಏನಾಯ್ತು, ಮನೆ ಊಟ ಮಾಡಿದ್ರಲ್ಲ ಸಾಕು ಬಿಡ್ರಿ. ಇವತ್ತು ನೀವು ಉಂಡಿರಲ್ಲ, ನಾಳೆ ನಾನು ಮಾಡ್ತಾನಂತೆ ಅಡುಗೆನ, ಆ ಹುಡುಗಿಗೂ ಸೇರಿಸಿ ಮಾಡ್ತಾನಂತೆ. ನೀವು ಬೆಳಗ್ಗೆನ ಒಯ್ದು ಬಿಡುವಂತ್ರಿ, ಒಕ್ಕಿರಲ್ಲ ಅವಾಗ. ಪಾಪ ಆ ಹುಡುಗಿಗೂ ಕೊಡುವಂತ್ರಿ, ಇಬ್ಬರು ಸೇರಲ್ಲೇ ಊಟ ಮಾಡುವಂತ್ರಿ. ಸರಿ ತಗ. ಸರಿ ಹಂಗಾದ್ರೆ. ಮತ್ತೆ ಹೆಂಗಿದ್ರು ಬಂದಿರಲ್ಲ, ಸ್ವಲ್ಪ ಮಕ್ಕಳು ರೆಸ್ಟ್ ಮಾಡೋಗ್ರಿ. ಆಮೇಲೆ ಒಂದು ತಾಸು ಬಿಟ್ಟು ಎಬ್ಬಿಸ್ತಾನಂತೆ, ಹೋಗುವಂತ್ರಿ ಅಂಗಡಿಗೆ. ಇಲ್ಲಪ್ಪ, ನಾನು ಮಕ್ಕಂದು ಬರಲಿಲ್ಲ. ಇದು ಏನದು ಮಾಲ್ಗಿಲೆಲ್ಲ ಹಾಕ್ಸವೆಲ್ಲ ಅಲ್ಲ, ಎಷ್ಟು 1 ತಿಂಗಳಾತಲ್ಲ. ಅವನು ಹೋಲ್ಸೇಲ್ ಅಂಗಡಿಗೆ ಹೋಗಿ ಎಲ್ಲ ತರ್ಬೇಕು. ಮತ್ತೆ ಅಕ್ಕಿ ಪಾಕೆಟಿನ ಚೀಲ ಎಲ್ಲ ಖಾಲಿ ಆಗ್ಯಾವು. ಮತ್ತು ನಾನು ಇಲ್ಲೇ ಫೋನ್ ಮಾಡಿ ಹೇಳಿದ್ರೆ ಅವ್ರು ಸುಮ್ಮನೆ ಯಾವುದೋ ಹಾಕ್ಬಿಡ್ತಾರೆ. ಒಂದೊಂದ್ಸರಿ ಹೋದಾಗ ಒಂದೊಂದ್ಸರಿ ಪ್ಯಾಕೆಟ್ ಹಾಕಿ ಕಳಿಸ್ತಾರೆ. ಸುಮ್ಮನೆ ಸರಿ ಆಗಂಗಿಲ್ಲ. ನಾನು ಹೋಗಿ ಯಾವ್ಯಾವ ಅಕ್ಕಿ ಪ್ಯಾಕೆಟು, ಆಮೇಲೆ ಎಣ್ಣೆ ಡಬ್ಬಿ 15 kg ಅವೆಲ್ಲ ಖಾಲಿ ಆಗ್ಯಾವು. ಎಲ್ಲವನ್ನ ಹೇಳಿ ಬರ್ಬೇಕು ಇಷ್ಟಿಷ್ಟಂತಂದು. ಅದಕ್ಕೆ ಹೆಂಗಿದ್ರು ಈ ಹುಡುಗ ಬಂದಾನಲ್ಲ, ಹೋಗಿ ಅದನ್ನಾರ ಮಾಡ್ಬಿಡ್ತಾನೆ. ಸುಮ್ಮನೆ ಮಕ್ಕಂಡ್ರೆ ಏನು, ಸುಮ್ಮನೆ ಮತ್ತೆ ಎದ್ರ ಸುಮ್ಮನೆ ದಿನ ರೂಢ ಆದ್ರೂ ಸರಿ ಆಗಂಗಿಲ್ಲ. ಅದಕ್ಕೆ ಹೋಗಿ ಆ ಹುಡುಗಗೆ ಹಂಗೆ ಹೇಳಿ ಬಂದೆ. ನಾನು ಮನೆ ಕಡೆ ಹೋಗಿ ಬರ್ತಾನಂತ ಬಂದೆ. ಇಲ್ಲಿ ಮನೆಗೆ ಬಂದು ಹಂಗೆ ನೀನು ಮಾತಾಡ್ಸಿ ಹೋದ್ರಾತಂದು ಬಂದೆ ನೋಡು. ಈಗ ಸೀದಾ ಹೋಲ್ಸೇಲ್ ಅಂಗಡಿಗೆ ಹೋಗ್ಕೊನಿ. ಅಲ್ಲಿ ಅಕ್ಕಿ ಪ್ಯಾಕೆಟಿನ ಚೀಲ, ಆಮೇಲೆ ಎಣ್ಣೆ, ಹಂಗೆ ಇನ್ನೂ ಒಂದೊಂದಿನೋ ಭಾಳ ಸಕ್ರೆ ಪ್ಯಾಕೆಟಿನ ಚೀಲ, ಅವು 15 kg 20 kg ಬರ್ತಾವಲ್ಲ, ಅವನ್ನ ಹಾಕ್ಸ್ಬಿಡ್ತೀನಿ. ಇನ್ನೂ ಏನೇನು ಬೇಕು ಅವನ್ನೆಲ್ಲ ನೋಡಿ ಚೀಟಿ ಬರ್ಕೊಂಡನೆ ಎಲ್ಲ ಹೋಗಿ ಎಲ್ಲ ಹೇಳಿ ಬರ್ತಾನೆ. ಬೇಕಾದ್ರೆ ಅವ್ರು ಒಂದು ಟಾಟಾ ಸಿಗಾರ ಇದಕ್ಕಾರ ಹಾಕಿ ಕಳಿಸ್ತಾರೆ. ಸರಿ ತಗೋರಿ. ಚಾರ ಮಾಡ್ತಾನೆ ಬರ್ರಿ, ಕುಡ್ದು ಹೋಗುವಂತ್ರಿ. ಇಲ್ಲಪ್ಪ ಬೇಡ, ಊಟ ಮಾಡಿದ್ವಲ್ಲ ಹುಡುಗನ ಜೊತೆಗೆ, ಹಂಗೆ ಚಾನು ಕುಡಿದ್ಬಿಟ್ವೆ. ಚಾ ಕುಡ್ದೆ ಈ ಕಡೆ ಬಂದೆ ನಾನು ಹಂಗೆ. ಸರಿ ತಗ, ನಿಮ್ದು ಊಟ ಆಗೈತೆ? ಅಯ್ಯೋ ಇಲ್ಲ, ಮಾಡಬೇಕು. ನಮ್ದೇನು ನಡೀತೈತೆ, ಅರ್ಧ ಗಂಟೆ 1 ತಾಸು. ನಾನು ನಿಮಗೆ ತಂದು ಕೊಟ್ಟು ಆಮೇಲೆ ಮಾಡಿದ್ರ ತಂದು ಬರಕತ್ತಿದ್ದೆ. ಅತ್ತೆಯವರು ಮಕ್ಕಂಡಾರ ಒಳಗೆ. ಹೌದು, ಹುಡ್ಗೊಂದು ಯಾವ ಊರು?
ಇದ ಊರಂತಲೇ ನನಗೆ ಗೊತ್ತಿಲ್ಲ ಹುಡುಗನ್ನ ಮೊದಲಿಂದ ಇದ ಊರಾಗಂತಪ್ಪ ಇರೋದು. ಏನಪ್ಪ ನಮಗೂ ಗೊತ್ತೇ ಇಲ್ಲ, ಯಾರು ನನಗೂ ಗೊತ್ತು ಸಿಗ್ಲಿಲ್ಲ. ಆಮೇಲೆ ಆ ಹುಡುಗನ ಇವತ್ತೆಲ್ಲ ಮಾತಾಡಿದ್ನಲ್ಲ, ಇವತ್ತು ಗೊತ್ತಾಯ್ತು ಮತ್ತೆ ಇದ ಊರು ಹೆಂಗಿಂಗ ಅಂತಂದ. ಅದಕ್ಕೆ ಈಗ ನಮ್ಮ ಅವ್ರಿಗೆ ನಮ್ಮ ಅಪ್ಪರಿಗೆ ಅಂದ್ರೆ ಗೊತ್ತಿರ್ತತೆ, ನಮಗೆ ಅಷ್ಟು ಗೊತ್ತಾಗಂಗಿಲ್ಲ. ಇದ ಊರಂತ ಒಂದು ಒಟ್ಟು. ಹೌದೇನು, ಚೆನ್ನಾಗಿ ಹತ್ಬಿಟ್ರಿ ಒಂದೇ ಊರಾದ, ಮತ್ತೆ ಇನ್ನೇನು ಟೆನ್ಷನ್. ಸರಿ ತಗ, ನೀವು ಹೋಗಿ ಊಟ ಮಾಡಿ, ಟೈಮ್ ಆತಲ್ಲ. ನಾನು ಹೋಗ್ಕನಂತೆ ಹೋಲ್ಸೇಲ್ ಅಂಗಡಿಗೆ ಹೋಗಿ ಹಂಗಸಿದ ಮತ್ತೇನು ಬರಂಗಿಲ್ಲ ಮನೆಗೆ. ಹಂಗಸಿದ ಅಂಗಡಿಗೆ ಹೋಗಿ ರಾತ್ರಿ 8 ಗಂಟೆ 8:15 ಹಿಂಗೆ ಬಂದ್ಬಿಡ್ತೇನಂತೆ. ಸರಿ ತಗ, ಹುಷಾರು ನೋಡ್ರಿ. ರೊಟ್ಟಿ ಅಂತೂ ಮಾಡೋದಾಯ್ತು. ಪಾಪ ಇವ್ರು ಬೆಳಗ್ಗೆ ಚಪಾತಿನ ಒಯ್ದಿದ್ರು, ನನಗೆ ಮತ್ತೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಈಗ ಹಿಂಗೆ ರೊಟ್ಟಿ ಮಾಡೇನೆ, ರಾತ್ರಿಗೆ ಈಗ ಆಕತಿ ಒಂದು ಯಾವ್ದಾರ ಪಲ್ಯ ಮಾಡಿಬಿಟ್ರೆ ಮುಗಿತೈತಿ. ಪಾಪ ಸೀತಕ್ಕ, ಗಿರ್ಜಕ್ಕ, ಆಮೇಲೆ ಗೌರಕ್ಕ ಅವರೆಲ್ಲ ಜೊತೆಗೆ ಹೋಗಿ ಚೆನ್ನಾಗಾಯ್ತು. ಕಟ್ಟಿಗೆ ಸ್ವಲ್ಪ ಜಾಸ್ತಿನ ತಗೊಂಬಂದೆ, ಇಲ್ಲಾಂದ್ರೆ ನಾನು ಒಬ್ಬಕ್ಕೆ ಹೋಗಿದ್ರೆ ಮತ್ತು ಗೊತ್ತಿಲ್ಲದವರು ಯಾರು ಏನಂತಾರೆ ಅನ್ನಂಗೆ ಬರೀ ಒಂದು ನಾಲ್ಕಷ್ಟು ಹಿಡ್ಕೊಂಬರ್ತಿದ್ದೆ. ಪಾಪ ಆ ಅಕ್ಕರೆಲ್ಲ ನನಗೆ ಪರಿಚಯ ಆಗಿದ್ದು ನನಗಂತೂ ಭಾಳ ಖುಷಿಯಾಗತ್ತೈತಿ. ಸ್ವಂತ ಅಕ್ಕರ್ಕಿನ್ನೂ ಹೆಚ್ಚಾಗಿ ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಚಿಕ್ಕಮ್ಮರು ಯಾಕೆ ಫೋನ್ ಮಾಡ್ತಿದ್ರು, ಮಾಡೇ ಇಲ್ಲ. ನಾನು ನನ್ನ ಫೋನಾಗೂ ಕರೆನ್ಸಿ ಖಾಲಿ ಆಗೈತಿ, ಮಾಡ್ಬೇಕಂದ್ರೆ ಇವ್ರು ಬಂದಮೇಲೆ ಮತ್ತೆ ಫೋನ್ ಹಚ್ಚಿ ಮಾತಾಡಿದ್ರೆ ಆಗ್ಬಿಡು. ಅತ್ಗೆಮ್ಮ ಏನು ಮಾಡಾಕತ್ತೀರಿ? ಬಾ ವಿಜಯ್, ಇಲ್ಲೇ ಒಳಗದನ್ ಬಾ, ಅಡುಗೆ ಮನೆಯಾಗ. ತಡಿಯ ವಿಜಯ್, ಸೇರ್ತಿರ್ತಾನಂತೆ, ಕುಂದ್ರುವಂತೆ. ಅಯ್ಯೋ ಅತ್ಗೆಮ್ಮ, ಅದೆಲ್ಲ ಏನು ಮಾಡ್ತೀರಿ? ಇಲ್ಲೇ ಇತ್ಲು ಬಾಗ್ಲು ತೆಗ್ದೋತಾರ, ಇಲ್ಲೇ ಗಾಳಿ ಚೆನ್ನಾಗಿ ಬರ್ತೈತಿ, ಇಲ್ಲೇ ಕುಂದು ತಂಬಿಡ್ರಿ. ಯಪ್ಪ, ಈ ರೋಡ್ನಾಗ ನಾನು ಬೈಕ್ ಓಡಿಸ್ಕೊಂಬರತ್ತಿಗೆ ನನ್ನ ಕೈ ಕಾಲೆಲ್ಲ ಬಿದ್ದು ಹೋಗ್ಬಿಡ್ತಾವ, ಅಷ್ಟು ತೆಗ್ಗು ಹೋಗ್ಬೋದು ನಡಿ. ಯಾಕೆ ಕುತ್ಕೊಂಡಿಯಲ್ಲ, ತಡಿ ಸೇರ್ತಿರ್ತಾನಂತೆ. ಅಯ್ಯೋ ಇರ್ಲಿ ಬಿಡಿ ಅತ್ಗೆಮ್ಮ, ಏನಾಗಲ್ಲ. ರೊಟ್ಟಿ ಈಗಿನ ಮಾಡಿನೇ ಹಚ್ಕೊಂಬರ್ತಾನೆ, ತಡಿ ಊಟ ಮಾಡುವಂತೆ. ಅಯ್ಯೋ ಬ್ಯಾಡ ಅತ್ಗೆಮ್ಮ, ಈಗಿನ ಜಸ್ಟ್ ಊಟ ಮಾಡ್ಕೊಂಡು ಹಂಗೆ ಬಂದೆ ನೋಡು ನಾನು. ಇಲ್ಲಿ ಬರೋದು ಗೊತ್ತೈತಿ, ಮತ್ತೆ ಯಾಕೆ ಹೊರಗೆ ಊಟ ಮಾಡಿ ಬಂದು? ನಮ್ಮ ಅಂತರ ಮನ್ಯಾಗ ಬಡವ್ರ ಮನೆಗೆ ಯಾಕೆ ಉಣ್ಬೇಕಂತಂದೇನ? ಅಯ್ಯೋ ಅತ್ಗೆಮ್ಮ, ಹಂಗೆ ಯಾಕೆ ಅನ್ಕೊಂತೀರಿ? ನಾನು ಯಾವಾಗಾರ ಹಂಗೆ ನಡ್ಕೊಂಡನೇನು ಆ ಥರ ಬಡವ್ರು ಶ್ರೀಮಂತರ ಅಂತ? ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ಇಲ್ಲೆಲ್ಲ ಊಟ ಮಾಡೋಗೋದು. ನಿಮ್ಮ ಕೈ ರುಚಿ ನಾನು ಎಲ್ಲಿ ಇದು ಮಾಡ್ತೇನೆ, ಯಾವಾಗಲೂ ನಿಮ್ಮ ನೆನಪಾದಾಗೆಲ್ಲ ಬಂದು ಇಲ್ಲೇ ಊಟ ಮಾಡಿ ಹೋಗ್ತಿರ್ತೀನಿ. ಅಯ್ಯೋ ಹಂಗೇನಿಲ್ಲ, ಇವತ್ತು ನನ್ನ ಫ್ರೆಂಡ್ ಒಬ್ಬರು ಸಿಕ್ಕ, ಅವನಿಗೂ ಭಾಳ ಹೊಟ್ಟಿಸ್ತಂತೆ, ಮತ್ತು ಅವ್ನು ಊಟ ಮಾಡಾಕ್ತಿದ್ದೆ. ನಾನು ಅವನ ಜೊತೆಗೆ ನಂಗೆ ಕುಂದಿರಲಿ ಅಂದು ಮತ್ತು ಅವನ ಜೊತೆಗೆ ಊಟ ಮಾಡಿಬಿಟ್ಟೆ. ಏನಾಗಲ್ಲ ತಗರಿ. ಅಣ್ಣೆಲ್ಲ ಹೋಗ್ಯನ? ನಿಮ್ಮ ಅಣ್ಣಗೆ ಒಂದು ಕೆಲಸ ಸಿಕ್ಕತ್ತಪ್ಪ ಇದ ಊರಾಗ, ಕಿರಾಣಿ ಅಂಗಡಿಯಾಗಿನ ಕೆಲಸ ಸಿಕ್ಕತ್ತಂತೆ. ಈಗ ಒಂದು 2 ದಿನ ಆತು ನೋಡಿ ಹೋಗಕತ್ತಾರ. ಓ ಹೌದೇನತ್ಕೆಮ್ಮ? ಸರಿ ಬಿಡ್ರಿ, ಹೋಗ್ಲಿ. ಯಾವ ಕೆಲಸ ಆದ್ರೇನು ನೇತಿಂದ ದುಡಿದು ಸಂಪಾದನೆ ಮಾಡ್ತಾವಲ್ಲ, ಅದು ಅಷ್ಟು ಖುಷಿ ಇದ್ರೆ ಸಾಕು ನಮಗೆ. ಯಾವಾಗ ಬರ್ತಾನೆ ರೀ? ಲೇಟ್ ಆಕತ್ತೇನು ಬರ್ತಾನೆ ಈಗ? 8 ಗಂಟೆ ಹಿಂಗೆ 8:15 ಆಕತ್ತೇನಪ್ಪ. ಏನಾಗಲ್ಲ, ಇರು ಇವತ್ತು ಇಲ್ಲೇ ಇದ್ದು ಇಲ್ಲಿಂದ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹಿಂಗಿದ್ರೆ ಬೈಕ್ ತಂದಿ ಎಲ್ಲ, ಬೆಳಗ್ಗೆ ಇಲ್ಲಿಂದ ಹೋಗ್ಬಿಡುವಂತಿ. ನೀನು ಭಾಳ ದಿನ ಇದು ಉಳ್ಕೊಂಡಲ್ಲ, ಪಾಪ ಅವ್ರಿಗೂ ಬೇಜಾರಾಗ್ತಿರ್ತೈತಿ ಅಲ್ಲಿ. ಮತ್ತೆ ನಿನಗೆ ಗೊತ್ತಲ್ಲ, ಅಲ್ಲಿ ಅಮ್ಮನ ಮನೆಗೆ ಹೋಗಂಗಿಲ್ಲ, ಪಾಪ ಅವ್ರಿಗೂ ಒಂಥರ ಬೇಜಾರಾದಂಗೆ ಆಗ್ತಿರ್ತೈತಿ, ಎಲ್ಲರನ್ನೂ ಬಿಟ್ಟು ಬಂದಿರೋದು. ಇವತ್ತೊಂದಿನ ಉಳ್ಕ ಏನೂ ಆಗಂಗಿಲ್ಲ. ಸರಿ ತಗರಿ, ಉಳ್ಕೊಂತಾನಂತೆ. ನೀವು ಪಾಪ ಇಷ್ಟು ಇಡಕತ್ತೀರಿ, ನಾನು ಯಾಕಿಲ್ಲ ಅಂದ್ಲಿ. ಸರಿ ತಗರಿ, ಉಳ್ಕೊಂತಾನಂತೆ. ಅಕ್ಕ ಫೋನ್ ಮಾಡಿದ್ಲು ಏನತ್ಗೆಮ್ಮ? ಇಲ್ಲಪ್ಪ, ಮಾಡಿಲ್ಲ. ನಾನೀಗ ಒಂದು 4-5 ದಿನದಿಂದ ಮಾಡಿದ್ದೆ. ನನ್ನ ಫೋನಿಗೆ ಕರೆನ್ಸಿ ಖಾಲಿ ಆಗಿತ್ತಾ ಅಕ್ಕ, ಮತ್ತು ನಾನು ಫೋನ್ ಮಾಡೋಕೆ ಹೋಗಿಲ್ಲ. ಈಗ ನನ್ನ ಕಡೆ ನೋಡಿ, ನಿಮ್ಮ ಅಣ್ಣ ಬಂದ್ಮೇಲೆ ಮಾಡಿದ್ರಾತಂತಂದು, ಸಾಯಂಕಾಲ ಬರ್ತಾರಲ್ಲ ರಾತ್ರಿ, ಅವಾಗ ಮಾಡಿದ್ರಾತಂದು ಸುಮ್ಮನಾದೆ ನಾನು. ಓ ಹೌದೇನ್ರಿ? ಅಕ್ಕ ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟಾರ. ಬೇಜಾರು ಮಾಡ್ಕೊಂಡಾರ? ಯಾಕ? ಅದು ಏನಿಲ್ಲ, ನಮ್ಮ ಅಣ್ಣ ಅದನಲ್ಲ, ಅದ ರುದ್ರೇಶಣ್ಣ, ಅವ್ರ ಹೆಂಡತಿ ಅತ್ಗೆಮ್ಮ ಗೊತ್ತಲ್ಲ, ಹೊಲಕ್ಕೆ ಹೋಗಿದ್ರಂತೆ. ಫಾರ್ಮ್ಗೆ ಹೋದಾಗ ಸ್ವಲ್ಪ ಹಂಗೆ ಏನೋ ಮಾತಾಡೋಕ್ಕಿಂತ ಸ್ವಲ್ಪ ನಿಮಗೆ ಗೊತ್ತಲ್ಲ, ಅವ್ರು ಚುಚ್ಚು ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಕೊಂಕು ಮಾತಾಡೋದು ಜಾಸ್ತಿ ಅಲ್ಲ. ಹಂಗೆ ಏನೋ ಮಾತಾಡೋಕೆ ಹೋಗಿ ನಮ್ಮ ಹೊಲ ನೀವು ಹಂಗಿದ್ದೀರಿ ಹಿಂಗದಿರಿ ಅಂದು ಏನೋ ಅಂದ್ರಂತೆ. ಅಕ್ಕ ಅವ್ರು ಬೇಜಾರು ಮಾಡ್ಕೊಂಡಿದ್ರು. ನಾವೇನು ಹಂಗೆ ಬರ್ತೇವೇನಪ್ಪ, ಇವನು ನಮ್ಮ ತಮ್ಮ ಕರೆದಕ್ಕಲ್ಲ ನಾವಿಲ್ಲಿ ಬಂದಿರೋದು. ಈಕೆ ನೋಡಿದ್ರೆ ಹಿಂಗೆ ಅಂತಾಳ, ನಮ್ಗೆ ಇಲ್ಲಿ ಇರೋಕ್ಕೂ ಆಗೋಕತ್ತಿಲ್ಲ, ಬಿಡೋಕ್ಕೂ ಆಗೋತ್ತಿಲ್ಲ, ಅಂಥ ಪರಿಸ್ಥಿತಿ ಒಳಗದ ನೋಡಪ್ಪ, ಏನು ಮಾಡ್ಬೇಕಂದು ಭಾಳ ಬೇಜಾರು ಮಾಡ್ಕೊಂಡು ಮಾತಾಡಕತ್ತಿದ್ರು ಫೋನ್ಯಾಗ. ಓ ಹೌದೇನಪ್ಪ, ನಾನು ಹಂಗಾದ್ರೆ ಫೋನ್ ಮಾಡಿಲ್ಲ ಬಿಡಿ, ಇಲ್ಲಾಂದ್ರೆ ಪಾಪ ಹೇಳ್ಕೊಂತಿದ್ರು. ಹಂಗೇಂದ್ರೆ ಬೇಜಾರಾದ್ರೆ ನನ್ನ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಾರಲ್ಲ, ಹೇಳ್ಕೊಂತಿದ್ರು. ಅಂದ್ರೆ ಒಂದು 2 ಸರಿ ಅಂದಿದ್ರು, ಹಿಂಗೆ ಬಿಡೆ ಭಾಳ ಬೇಜಾರಾಗಂಗೆ ಮಾತಾಡ್ತಾಳ ಈಕಿ ಅಂತಂದು ಅಂತಿದ್ರು. ನಾನು ಫೋನ್ ಮಾಡಿಲ್ಲಲ್ಲ, ಮತ್ತು ಗೊತ್ತಾಗಿಲ್ಲ ನನಗೂ. ಅಲ್ಲ, ನಮ್ಮ ಅತ್ತಿಗೆಮ್ಮಗ ಏನು ಸಮಸ್ಯೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಏನು ಬೇಕು, ಸ್ವಂತ ಮನೆ ಐತಿ, ಆಮೇಲೆ ಎಲ್ಲ ಬೇಕಾದಂಗೆ ಅಣ್ಣ ಅವ್ರಿಗೆ ಏನೇನು ಬೇಕು ಎದಕ್ಕೂ ಇಲ್ಲ ನಂಗಿಲ್ಲ, ಎಲ್ಲ ಏನೇನು ಬೇಕು ಎಲ್ಲ ಮಾಡ್ತಾನೆ. ಅಂದ್ರೆ ಒಟ್ಟಿ ಕಿಚ್ಚವ್ರಿಗೆ. ನಮ್ಮ ಅಕ್ಕರ್ ಬಂದಲ್ಲಿ ನಮ್ಮ ಜಾಗದಾಗದಾರಲ್ಲ, ನಮ್ಮ ಹೊಲದಾಗದಾರಲ್ಲ, ಎಲ್ಲವೂ ನಮ್ಮವು ಎಮ್ಮಿ ಅಂತಂದು ಹಂಗೆ ಎಲ್ಲ ಇದು ಮಾಡ್ತಾರಲ್ಲ, ಎಲ್ಲ ಏನಕ್ಕತ್ತಿ ಇನ್ನು ಅವರಿಗೆ ಕೊಟ್ಟು ನನ್ನ ಕರೆಕ್ಟಾಗಿ ನೋಡ್ಕೊಂಡು ಆಗ್ತಿಲ್ಲ ಅಂದ್ರೆ ಅವ್ರ ಸಮಸ್ಯೆ ಇರ್ಬೇಕಾ? ಅಕ್ಕಿಗೆ ಏನು ಬೇಕೋ ಎಲ್ಲ ಅಕ್ಕಿಗೆ ಸಾರಿ ಅತ್ತಿಗೆಮ್ಮರಿಗೆ ಏನು ಬೇಕೋ ಅದೆಲ್ಲ ಕೊಡ್ತಾರ, ಆದ್ರೂ ಹಿಂಗೆ ಮಾಡ್ತಾರಂದ್ರೆ ಭಾಳ ಬೇಜಾರಾಕತಿ. ಈಗ ನಾವು ಹೇಳೋಕ್ಕಾಗತ್ತೆ ಏನು ಅತ್ತಿಗೆಮ್ಮ? ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಏನಾರು ಹೇಳ್ತಿದ್ರು ಅಣ್ಣನ ಹೇಳ್ಬೇಕು ಅವ್ರಿಗೆ.